ಅಕ್ರಮವಾಸಿಗಳ ದಾಖಲೆ ಪರಿಶೀಲನಾ ಕಾರ್ಯ ಭರದಿಂದ ಸಾಗ್ತಾ ಇದ್ದು ಅಸಲಿನ ನಕಲಿನ ಅನ್ನುವಂತಹ ಚೆಕ್ ಅನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ನಾಳೆಯೇ ಪುನರ್ವಸತಿ ಕಲ್ಪಿಸುವ ಸಾಧ್ಯತೆಯೂ ಕೂಡ ದಟ್ಟವಾಗಿದ್ದು ಇದು ಬಿಜೆಪಿ ನಾಯಕರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಕೇವಲ ನಿಮ್ಮ ಈ ಆತುರ ಪ್ರೀತಿ ವಲಸಿಗರ ಮೇಲೆ ಮಾತ್ರನಾ, ಕನ್ನಡಿಗರ ಮೇಲೆ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಆ ಬಗ್ಗೆ ವರದಿದೆ, ನೋಡ್ಕೊಂಡು ಬನ್ನಿ. ಕೋಗಿಲು ಅಕ್ರಮವಾಸಿಗಳಿಗೆ ಫಟಾಫಟ್ ಪುನರ್ವಸತಿ. 200ಕ್ಕೂ ಹೆಚ್ಚು ಅಕ್ರಮವಾಸಿಗಳ ದಾಖಲಾತಿಗಳ ಪರಿಶೀಲನೆ. ದಾಖಲಾತಿಗಳು ಅಸಲಿಯ ನಕಲಿಯ? ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಪರ್ಯಾಯ ವಸತಿ ಸರ್ಕಾರ ಕಲ್ಪಿಸ್ತಾ ಇದೆ. ಸರ್ಕಾರದ ನಡೆಗೆ ವಿರೋಧ ಪಕ್ಷದ ವಿರೋಧ ಮಾಡಿ ಕಿಡಿಕಾರ್ತಿದೆ. ಇವರೆಲ್ಲ ಹೊರಗಡೆಯಿಂದ ಬಂದವರು ಅಂತ ಚರ್ಚೆ ಆಗ್ತಿದೆ. ಆರೋಪಗಳ ಮಧ್ಯೆ ನಿರಾಶ್ರಿತರ ಬಳಿ ಇರುವಂತಹ ದಾಖಲೆಗಳನ್ನು ಜಿಬಿಎ ಅಧಿಕಾರಿಗಳು, ಜಿಲ್ಲಾಡಳಿತ, ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಮುಖ್ಯವಾಗಿ ನಿರಾಶ್ರಿತರ ಆಧಾರ್ ಕಾರ್ಡು, ವೋಟರ್ ಐಡಿ, ರೇಷನ್ ಕಾರ್ಡು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಲಾಗ್ತಿದೆ. ಇದು ನಕಲಿಯ ಅಸಲಿಯ ಅನ್ನೋದರ ಬಗ್ಗೆ ಕೂಲಂಕುಷವಾಗಿ ರಾಜೀವ್ ಗಾಂಧಿ ವಸತಿ ನಿಗಮದ ಐಟಿ ವಿಭಾಗದಿಂದ ಪರಿಶೀಲನೆ ಆಗ್ತಿದೆ. ಇನ್ನು ಮುಖ್ಯವಾಗಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 220ಕ್ಕೂ ನಿವಾಸಿಗಳ ಲಿಸ್ಟ್ ಜಿಬಿಎ ಅಧಿಕಾರಿಗಳಿಗೆ ಕೊಡಲಾಗಿದೆ. ಜಿಬಿಎ ಅಧಿಕಾರಿಗಳು ಇವರು ಇಲ್ಲಿಯೇ ಇದ್ದವರ ಅಥವಾ ಹೊರಗಡೆಯಿಂದ ವಲಸೆ ಬಂದವರ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ. 220 ಮಂದಿಯಲ್ಲಿ ಆಧಾರ್ ಕಾರ್ಡ್ ಕೊಡದೇ ಇರೋರು ಕೂಡ ಇದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬೇರೆ ಕಡೆಯಿಂದ ವಲಸೆ ಬಂದರೆ ಎಷ್ಟು ವರ್ಷಗಳ ಕಾಲ ಇಲ್ಲಿಯೇ ವಾಸ ಇದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ಚೆಕ್ ಮಾಡ್ತಿದ್ದಾರೆ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೀತಾ ಇದೆ. DC ಅವರು, ತಹಸೀಲ್ದಾರ್ ಅವರು, ಕಮಿಷನರ್ ಅವರು ಹಡಾವಡಿ ಮಾಡೋದು ಬೇಡ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ವೆರಿಫಿಕೇಷನಲ್ಲಿ ಸ್ವಲ್ಪ ಇನ್ನೊಂದು ದಿನ ಸಂಜೆವರೆಗೂ ಟೈಮ್ ಕೊಡಿ ಅಂದರು. ಮೊನ್ನೆ ಮುಖ್ಯಮಂತ್ರಿಗಳಿಗೆ ನಿನ್ನೆ ಹೋಗಿ ಮಧ್ಯಾಹ್ನ ಅವ್ರಿಗೆ ಹೇಳಿ, ಇಲ್ಲ ಸರ್ ಹಡಾವಡಿ ಮಾಡೋದು ಬೇಡ, ಇನ್ನೊಂದು ದಿನ ನಾವು ಎಕ್ಸ್ಟೆಂಡ್ ಮಾಡಿಬಿಟ್ಟು 1ನೇ ತಾರೀಕು ಕೊಡೋದು, 2ನೇ ತಾರೀಕು ಮನೆ ಕೊಡುವ ಅಂತ ಹೇಳಿದ್ದೀರಿ. ಈಗ DC ಅವ್ರು ಬೆಳಗ್ಗೆ ಫೋನ್ ಮಾಡಿದರು, ಆಲ್ಮೋಸ್ಟ್ ಆಗಿದೆ. 5-5:15 ಗಂಟೆಗೆ ತಾವು ಎಲ್ಲಿರ್ತೀರ ಅಲ್ಲೇ ಬಂದು ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದು ಮುಖ್ಯಮಂತ್ರಿ ಸೂಚನೆ ಮೇಲೆ ಏನು ಅವ್ರು ಹೇಳ್ತಾರೆ ಮಾಡ್ತಾರೆ. ಕಾನೂನು ಹೋರಾಟಕ್ಕೆ ಮುಂದಾದ ಬಿಜೆಪಿ ನಾಯಕರು. ನಾಳೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಸ್ಥಳ ಪರಿಶೀಲನೆ. ಸಿದ್ದರಾಮಯ್ಯ ಸರ್ಕಾರದ ನಡೆಗೆ ಬಿಜೆಪಿ ನಾಯಕರು ನಿಗಿ ಕೆಂಡವಾಗಿದ್ದಾರೆ. ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಪುನರ್ವಸತಿಯ ಸಂಬಂಧ ಕಾನೂನು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ನಾಳೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಸ್ಥಳ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದೆ. ಹೀಗಾಗಿ ದಾಖಲೆಯ ಸಂಗ್ರಹಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದು, ಕೋಗಿಲು ಲೇಔಟ್ನಲ್ಲಿರೋದು ಎಲ್ಲರೂ ಕೂಡ ಬಾಂಗ್ಲಾದೇಶದವರೇ ಅಕ್ರಮವಾಗಿ ರಾಜ್ಯಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಸರ್ಕಾರ ತನಿಖೆ ಮಾಡಿಸಬೇಕು ಅಂಥೇಳಿ ಮಾಜಿ DCM ಅಶ್ವಥ್ ನಾರಾಯಣ್ ಆಗ್ರಹ ಮಾಡಿದರು. ರಾಜ್ಯದ ಜನತೆಯ ಕಣ್ಣಿಗೆ ಸುಣ್ಣ, ಕೇರಳದವರಿಗೆ ಬೆಣ್ಣೆ, ಇದು ಈ ಸರ್ಕಾರದ ನೀತಿ ಅಂಥೇಳಿ ಮಾಜಿ ಸಚಿವ ಸುರೇಶ್ ಕುಮಾರ್ ಕಿಡಿಕಾರಿದ್ರು. ತುರ್ತು ಸಭೆ, ಪ್ರವಾಹ ಬಂದಾಗೂ ಆಗಲಿಲ್ಲ, ಭೂಕಂಪ ಬಂದಾಗೂ ಆಗಲಿಲ್ಲ, IPL ತುಳಿತಕ್ಕೊಳಗಾದಾಗ ಕೂಡ ಇಷ್ಟು ತುರ್ತು ಸಭೆಯನ್ನು ಮಾಡಿ ಪರಿಹಾರವನ್ನು ಘೋಷಣೆ ಮಾಡಿರಲಿಲ್ಲ. ಅವ್ರಿಗೆಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಸಂಗ್ರಹ ಮಾಡಿ ಕೇರಳ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಇವತ್ತು ಕೇಳಕ್ಕೆ ಹೊರಟಿರ್ತಕ್ಕಂಥದ್ದು. ಮತ್ತು ಇವತ್ತು ಅವ್ರೇನು ಆಧಾರ್ ಕಾರ್ಡು ಮತ್ತು ವೋಟರ್ ID ಕಾರ್ಡ್ಗಳಿದೆ, ಅದರ ಸತ್ಯಾಸತ್ಯತೆಯನ್ನು ಕೂಡ ನಾವು ಸತ್ಯಶೋಧನಾ ಸಮಿತಿಯವರು ಪರಿಶೀಲನೆ ಮಾಡ್ತೀವಿ. ನಾವು ಇವ್ರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿರೋದು ಇದು ಕಾಂಗ್ರೆಸ್ ನಾಯಕತ್ವನ ತುಷ್ಟೀಕರಣ ಮಾಡೋಕ್ಕೆ ಹೋಗ್ತಾ ಇರುವ ಸರ್ಕಾರದ ನೀತಿ. ಇದರಿಂದ ನಿಜಕ್ಕೂ ಕರ್ನಾಟಕದಲ್ಲಿ ಕರ್ನಾಟಕ ಜನ ಯಾರು ನೈಜವಾಗಿ ಸಂತ್ರಸ್ತರಾಗಿದ್ದಾರೆ ಅವ್ರಿಗೆ ಕೊಡದೇ ಇರುವ ಮನ್ನಣೆನ, ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ, ಕೇರಳ ಮೂಲದವ್ರಿಗೆ ಬೆಣ್ಣೆ, ಇದು ಈ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೀತಿ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೇರಳ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಇವರು ಬಾಂಗ್ಲಾದೇಶಿಗಳು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರುವಂಥದ್ದು. ಇದನ್ನ ಸ್ಪಷ್ಟಗೊಳಿಸದೆ ಈ ನಾಟಕ, ಈ ಜವಾಬ್ದಾರಿಯುತವಾದಂಥ ನಾಟಕ ನಾನು ಕೇಳಬೇಕಾಗಿರೋದು, ಇದಕ್ಕೆ ಭಾಳ ಸ್ಪಷ್ಟ ಉತ್ತರ ಕೊಡಿ. ನಮ್ಮ ದೇಶದವರೇ ಅಲ್ಲ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನುಸುಳುಗೋರನ್ನ ಹಿಡಿದು ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸುವಂಥ ಕೆಲಸ ಸರ್ಕಾರ ಮಾಡಬೇಕು, ರಾಜ್ಯ ಸರ್ಕಾರ. ವಲಸಿಗರು ಕೂಡ ನಮ್ಮವರೇ ಅಲ್ವಾ, ಬಡವರಿಗೆ ಮನೆ ಕಟ್ಟಿಕೊಟ್ರೆ ತಪ್ಪೇನು? ಸಚಿವ ರಾಮಲಿಂಗಾರೆಡ್ಡಿ ಸಮರ್ಥನೆ. ಇನ್ನು ಅಕ್ರಮ ವಲಸಿಗರಿಗೆ ಮನೆ ಕೊಡೋ ವಿಚಾರವನ್ನ ಸಚಿವ ರಾಮಲಿಂಗಾರೆಡ್ಡಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬೇರೆ ರಾಜ್ಯದಿಂದ ಬಂದವರು ನಮ್ಮವರೇ, ಕೋಗಿಲು ಬಡಾವಣೆಯ ಜನ ಕೂಡ ನಮ್ಮ ದೇಶದವರೇ, ವಲಸಿಗರು ಕೂಡ ನಮ್ಮವರೇ ಅಲ್ವಾ, ಬಡವರಿಗೆ ಮನೆ ಕಟ್ಟಿಕೊಟ್ರೆ ತಪ್ಪೇನು ಅಂತ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅಕ್ರಮವಾಸಿಗಳಿಗೆ ಮನೆ ಹಂಚಿಕೆಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಫಲಾನುಭವಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ KHB ಕಚೇರಿಯ ಆವರಣದಲ್ಲಿ ಪ್ರೊಟೆಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಕೋಗಿಲಿನಲ್ಲಿರ್ತಕ್ಕಂಥವರು ನಮ್ಮ ದೇಶದವ್ರು ತಾನೆ, ನಮ್ಮ ದೇಶದವರು ಬೇರೆ ದೇಶದವರು, ಬೇರೆ ದೇಶದವರಾಗಿದ್ದರೆ ಗಡೀಪಾರು ಮಾಡಲಿ, ನಾವು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ವಾಸ ಮಾಡ್ಬೋದು. ಅದೇ ರೀತಿ ಬೇರೆ ರಾಜ್ಯಗಳವರು ಕೂಡ ಬಂದು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಸರ್ 22-23 ಸಾಲ ಅರ್ಜಿ ಹಾಕಿದ್ದೀವಿ, ಅಮೌಂಟು ಕಟ್ಬಿಟ್ಟಿದ್ದೀವಿ. ನಮಗೆ ಕೀ ಕೊಡಬೇಕು,
ಎಲ್ಲ ಆಗೋಗಿದೆ ಕೀ ಕೊಡ್ತಾ ಇಲ್ಲ, ಇವರು ರಿಜಿಸ್ಟ್ರಿಗೂ ಕರೆದಿಲ್ಲ, ಏನೂ ಇಲ್ಲ. ನಾನು ಹೋಗಿ ಎಲ್ಲ ಆಫೀಸ್ಗಳು ತಿರುಗಿ ಸಾಕಾಗೋಗಿದೆ. 550 ಜನ 7 ವರ್ಷ ಆದರೂ ಕೂಡ ಇವರು ಒಂದು ಮನೆ ಕೊಡಲಿಕ್ಕೆ ನಮಗೆ ಸಾಧ್ಯವಾಗಿಲ್ಲ. ಈಗ ಮತ್ತೆ 2021ರಲ್ಲಿ ನಾವು ಬುಕ್ ಮಾಡ್ಕೊಂಡು 1 ಲಕ್ಷ ಹಣವನ್ನು ಠೇವಣಿ ಮಾಡಿ ಸಾಲ ಸುಲ ಮಾಡಿ ಠೇವಣಿ ಮಾಡಿ ತಂದು ಕಟ್ಟಿರ್ತೀವಿ. ಆದರೂ ಕೂಡ ಇವರು ಯಾವುದೇ ಕಾರಣಕ್ಕೂ ನಮ್ಮನ್ನು ಪರಿಗಣಿಸೋಕೆ ಇಲ್ಲ. ಅಧಿಕಾರಿಗಳಂತೂ ಭಾಳ ಕೇರ್ಲೆಸ್ ಆಗಿದ್ದಾರೆ. ಒಟ್ಟಾರೆ 220ಕ್ಕೂ ಹೆಚ್ಚು ನಿರಾಶ್ರಿತರ ಪೈಕಿ ಪುನರ್ವಸತಿ ಪಡೆಯೋದಕ್ಕೆ ಯಾರು ಅರ್ಹರಾಗ್ತಾರೆ, ಎಷ್ಟು ರಿಜೆಕ್ಟ್ ಆಗ್ತವೆ, ದಾಖಲೆಗಳ ಪರಿಶೀಲನೆಯ ಬಳಿಕ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿರುವ ವರದಿಯಲ್ಲೇನಿರುತ್ತೆ, ಜೊತೆಗೆ ರಾಜೀವ್ ಗಾಂಧಿ ಫಲಾನುಭವಿಗಳ ಆಕ್ರೋಶಕ್ಕೆ ಏನು ಉತ್ತರ ಕೊಡುತ್ತೆ ಸರ್ಕಾರ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು. ವೇಣುಗೋಪಾಲ್ ಹೇಳಿದ್ರು ಅಂತ ಸಿಎಂ ಮತ್ತು ಡಿಸಿಎಂ ಅವರ ವೈಯಕ್ತಿಕ ಕಾರಣಕ್ಕೆ ಇದಕ್ಕೆ ತಲೆಬಾಗಿ ಇಮ್ಮಿಡಿಯೇಟ್ ಆಗಿ ಮಾಡ್ತಾ ಇದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಇದನ್ನು ಸಮರ್ಥಿಸ್ಕೊಳ್ಳೋದ್ರಲ್ಲಿ ಅವ್ರಿಗೇನು ಸ್ವಾರ್ಥ ಇದೆ, ಅವ್ರಿಗೇನಿದೆ ಅನ್ನೋದು ಅರ್ಥನೇ ಆಗ್ತಿಲ್ಲ. ಆ್ಯಂಡ್ ದೇಶದವರು ಅನ್ನೋ ಕಾರಣಕ್ಕೆ ಅಕ್ರಮವಾಗಿದ್ರೂ ಕೂಡ ಅವರಿಗೆ ಕೊಡ್ತೀನಿ ಅನ್ನೋದಾದರೆ ನಮ್ಮ ರಾಜ್ಯದವರು ಕೂಡ ಮುಂದೆ ಅದನ್ನೇ ಮಾಡ್ತಾರೆ. ಕಷ್ಟಪಟ್ಟು ದುಡಿದು ಸಂಪಾದಿಸಿ ಲೋನು ಗೀನು ಅಂತ ಕಟ್ಕೊಳ್ಳೋದ್ರ ಬದಲು ಅಕ್ರಮವಾಗಿ ನೆಲೆ ಕಂಡುಕೊಳ್ಳೋಣ ನಮ್ಮ ರಾಜ್ಯದವರು ಅಂತ ಇವ್ರ ಮನೆ ಕೊಡಲಿ ಅಂತ. ಅದಕ್ಕೆ ನೀವು ಅಂತೀರಾ? ಅದಕ್ಕೂ ಕೂಡ ವೇಣುಗೋಪಾಲ್ ಅಸ್ತು ಅಂದರೆ ಮಾತ್ರನೇ ಆಗೋದಾ? ಏನು ಹೇಳ್ತಿರೋ ಗೊತ್ತಿಲ್ಲ.